70 ವರ್ಷ ಸುಳ್ಳು ಹೇಳಿ ಬಂದಾರು. ಇನ್ನು ಇದೇನೈತಿ 70 ವರ್ಷ ಸುಳ್ಳು ಹೇಳಿ ಸರ್ಕಾರ ಮಾಡ್ಯಾರ. ಬರೀ ಸುಳ್ಳು ಗರೀಬಿ ಹಟಾವ್ ಅನ್ಕೊಂತ ಇನ್ನೂ ಗರೀಬಿ ಹೆಚ್ಚಿಗೆ ಮಾಡಿದ್ರು ಇನ್ನು ಗರೀಬಿ ಹಟಾವ್ ಮಾಡಲಿಲ್ಲ ಅವ್ರು. ಮೋದಿಯವ್ರ ಸತ್ಯ ಎಲ್ಲಿರ್ತೈತೆ ಅದು ಸ್ವಲ್ಪ ಮುಚ್ಚಿರ್ತೈತಿ. ಇವ್ರದ್ದು ಸುಳ್ಳು ಐತಿ ಹರಿಯಾಡ್ತಾರೆ. ಸತ್ಯ ಸ್ವಲ್ಪ ಲೇಟಾಗಿ ಹೊರಗೆ ಬರ್ತೈತಿ. ಏನಾಗೈತಿ ಅನ್ನೋದು ಎಲ್ಲ ತೆಗಿತಾರೆ, ಬಿಡಂಗಿಲ್ಲ. ಮಧ್ಯಮ ವರ್ಗದವ್ರಿಗೆ ಬರೀ ಬೀಳೋದ್ರಿ. ಶ್ರೀಮಂತ ರೊಕ್ಕ ಇರ್ತೈತಿ ತಿಂತಾನ, ಈಗ ಬಡವ್ರಿಗೆ ರೊಕ್ಕ ಬರ್ತೈತಿ ತಿಂತಾರ. ನಡಕಿನವ್ರು ಏನು ಮಾಡ್ಬೇಕು? ರೈತರಿಗೆ ಬರ ಪರಿಹಾರ ಕೊಟ್ಟಿಲ್ಲ ಇವರು. ಏನು ಮಾಡ್ಬೇಕು ಇವ್ರು ತೊಗೊಂಡ್ರಿ? 2,000 ರೂಪಾಯಿ ಅದಕ್ಕೆ ಬೇಕಾದ್ರೆ ಬುದ್ಧಿ ಇಲ್ಲ ಅವ್ರಿಗೆ. ಅವ್ರ ಮನುಷ್ಯತ್ವ ಅವ್ರು ತೋರಿಸ್ಕೊಟ್ರು. ಅವ್ರ ಕೈಯಾಗ ಸರ್ಕಾರ ಕೊಟ್ರೆ ಹೆಂಗೆ ಆಕೈತೆ ಅನ್ನೋದು ಈಗ ಇಲ್ಲೇ ತಿಳ್ಕೊಬೇಕು ಜನ. ಅವ್ರ ಪಾರ್ಟಿ ಅಂತ ಚಿಲ್ಲರ್ ಐತೆ ಅನ್ನೋದು ತೋರಿಸ್ಕೊಟ್ರು ಅವ್ರು ಅಷ್ಟೇ. ಈಗ ಮೊನ್ನೆ ರಾಜಸ್ಥಾನ ನೋಡ್ರಿ, ಈಗ LKGಯಿಂದ PUC ಮಟನೂ ವಿದ್ಯಾ ಫ್ರೀ ಹೆಣ್ಮಕ್ಳಿಗೆ. ಇಂಥವು ಕೊಡಲಿ, ಎಜುಕೇಷನ್ ಫ್ರೀ ಕೊಡಲಿ, ಮೆಡಿಕಲ್ ಫ್ರೀ ಕೊಡಲಿ, ಏನಿದೆ ಅನ್ಸಂಗಿಲ್ಲ. ಇದೇನು ಉಪಯೋಗ ಇಲ್ರಿ. ಕರ್ನಾಟಕ ಗೌರ್ಮೆಂಟ್ ಏನು ಫ್ರೀ ಕೊಟ್ಟತ್ತಲ್ಲ, 2,000 ರೂಪಾಯಿ ಕೊಟ್ಟಲ್ಲ, ಅದರಿಂದ ನಿಮ್ಗೆ ಏನು ಎಫೆಕ್ಟ್ ಆಗಿದೆಯಾ? ಭಾಳ ಏನು ಬರಂಗಿ ಏನು ಉಪಯೋಗ ಇಲ್ರಿ. ಮಾರ್ಕೆಟ್ ಎಲ್ಲ ಬಿದ್ದೋಗೈತಿ. ಹೌದಾ? ಎಲ್ಲ ರೇಟ್ ಹೆಚ್ಚಿಗೆ. ಜೋಳ 90 ರೂಪಾಯಿ, ಅವ್ರು ಬರುವಾಗ 36 ರೂಪಾಯಿ ಐತಿ. ಬೇಳೆ 90 ರೂಪಾಯಿ. ಆಮ್ಯಾಗ ತೊಗರಿ ಬೇಳೆ 105 ಇತ್ತು, ಈಗ 180, 190. ಭಾಳ ಇದಾಗೈತಿ. ಆಮೇಲೆ ಕೆಲಸಗಾರ ಬಗ್ಗೆ ಅಕ್ಕಿ 80 ರೂಪಾಯಿ. ಏನು ರೀ, ನಾವು 22 ರೂಪಾಯಿ ಒಯ್ತಿದ್ವಿ. ಆ ಅಕ್ಕಿ ಈಗ 45-50 ರೂಪಾಯಿ ಆಗೈತಿ. ಕೆಲಸಗಾರ ಸರಿ ಇದು ಮಾಡವಲ್ರಿ, ಕೆಲ್ಸಕ್ಕೆ ಬರವಲ್ರಿ. ಕಾರಣ ಏನಂತ? ಕಾರಣ ಇದೆ, 2,000 ರೇಷನ್ ಅಕ್ಕಿ ರೊಕ್ಕ ಇದೆ. ಅದರಿಂದ ಎಫೆಕ್ಟ್ ಆಗತ್ತಂತೀರಿ ನೀವು? ಇದೆ, ಸರ್ಕಾರ ಇದಾಗಂಗಿಲ್ಲ ರೀ. ರೈತರಿಗೆ ಬರ ಪರಿಹಾರ ಕೊಟ್ಟಿಲ್ಲ ಇವರು. ಏನು ಮಾಡ್ಬೇಕು ಇವ್ರು ತೊಗೊಂಡ್ರಿ? 2,000 ರೂಪಾಯಿ ಅದಕ್ಕೆ ಬೇಕಾದ್ರೆ. ಈ ಸಾಲ ಮನ್ನಾ ಮಾಡಲ್ರಿ, ಸೊಸೈಟಿಗಳು ಸಾಲ ತೊಗೊಂಡಿದ್ದು ಬಡ್ಡಿ ಮನ್ನಾ ಮಾಡಿದ್ದಾರೆ. ಸಾಲ ಮನ್ನಾ ಮಾಡಿಲ್ಲ, ಬಡ್ಡಿ ಮನ್ನಾ ಮಾಡಿ, ಸಾಲ ಬಡ್ಡಿ ಮನ್ನಾ ಮಾಡ್ಯಾರ ಸಿದ್ದರಾಮಯ್ಯ. ಅದು ಸೊಸೈಟಿ ತೊಗೊಂಡಿದ್ರು. ಉಪಯೋಗ ಇಲ್ರಿ. ಹಂಗೆ ಸುಳ್ಳು ಹೇಳ್ಕೊಂತ ಹೋಗ್ತಾರೆ. 70 ವರ್ಷ ಸುಳ್ಳು ಹೇಳಿ ಬಂದಾರು. ಇನ್ನು ಇದೇನೈತಿ 70 ವರ್ಷ ಸುಳ್ಳು ಹೇಳಿ ಸರ್ಕಾರ ಮಾಡ್ಯಾರ. ಬರೀ ಸುಳ್ಳು ಗರೀಬಿ ಹಟಾವ್ ಅನ್ಕೊಂತ ಇನ್ನೂ ಗರೀಬಿ ಹೆಚ್ಚಿಗೆ ಮಾಡಿದ್ರು ಇನ್ನು ಗರೀಬಿ ಹಟಾವ್ ಮಾಡಲಿಲ್ಲ ಅವ್ರು. ಮನುಷ್ಯ ತನ್ನ ಶಕ್ತಿ ತಾನು ತೋರಿಸ್ಬೇಕು. ಈಗ ಗೌರ್ಮೆಂಟ್ ಕೊಡ್ತೈತಿ ಅಂತ ಪಾಸ್ಬುಕ್ ಇಟ್ಕೊತಾನ, ಹೋಗ್ತಾನ, ಬಂದೇತಾನ ಅಂತಾನ, ನಾಳೆ ಬಂದು ಕೂಡಲೇ ತೊಗೊಂಡು ಮಜಾ ಮಾಡ್ತಾನ, ಮತ್ತೆ ಕುಂದಿರ್ತಾನೆ. ತನ್ನ ಶಕ್ತಿ ತಾನು ತೋರಿಸ್ಬೇಕು ಮನುಷ್ಯ. ಅವಾಗ ಒಂದು ಇದಿರ್ತೈತಿ, ನನ್ನಲ್ಲಿ ಶಕ್ತಿ ಐತಪ್ಪ ಅನ್ನೋದು. ಸುಮ್ಮನೆ ಸರ್ಕಾರ ಇದು ದುಡಿಯೋರಿಗೆ ದುಡಿಬೇಡ್ರಿ, ಮನ್ಯಾಗ ಕುಂದಿರ್ರಿ ಅಂದಂಗೆ ಇದು ಸರ್ಕಾರ ಅಷ್ಟೇ. ನಾವು ದುಡ್ದು ಹಾಕ್ತೇವೆ, ನೀವು ಕುಂದಿರ್ರಿ ಅಂದ್ರೆ. ಈಗ ಮೋದಿಯವರು ಎಲೆಕ್ಷನ್ ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಟ್ರು, ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಟ್ರು. ಅವತ್ತಿಂದ 4 ಸಲ ಗುಜರಾತಲ್ಲಿ ಮುಖ್ಯಮಂತ್ರಿ, 2 ಸಲ ಪ್ರಧಾನಮಂತ್ರಿ. ಇವತ್ತಿನವರೆಗೂ ವಿರೋಧ ಪಕ್ಷ ಸ್ಥಾನವನ್ನು ಅಲಂಕರಿಸಿಲ್ಲ ಮನುಷ್ಯ. ಅದನ್ನ ನೋಡಿದ್ರೆ ಲಕ್ ಅಂತಿರೋ ಇಲ್ಲ ಅವ್ರ ಕಾರ್ಯವೈಖರಿ ಆ ಥರ. ನಮ್ಮ ಭಾಗ್ಯ ಅಂತೇಳಿ, ನಮ್ಮ ಭಾಗ್ಯ ಅಂಥ ವ್ಯಕ್ತಿ ನಮಗೆ ಸಿಕ್ಕಾನಂದ್ರೆ ನಮ್ದು ಏನೋ ಒಂದು ಪುಣ್ಯ. ಏನಿದು ಮಾಡಂಗಿಲ್ಲ, ಚೊಕ್ಕ ಮೋದಿ. ಈಗ ಮೋದಿಯವ್ರಿಗೂ ಸಾಕಷ್ಟು ಇವು ಬಂದು ಅಪವಾದಗಳೆಲ್ಲ ಬಂದು ಎಲ್ಲರೂ ಅವ್ರು ಹೀಯಾಳಿಸಿದ್ರು ಅವ್ರನ್ನ. ಆ ಮನುಷ್ಯ ಜಗ್ಗಲಿಲ್ಲ, ಯಾರಿಗೇನೊಂದು ಒಂದು ಪದ ಅನ್ನಲಿಲ್ಲ. ಈ ರೀಸೆಂಟ್ಲಿ ಮೊನ್ನೆ ಇವರು ಮೊಹಿತರ ಹೊರಗೆ ಹಾಕಿದ್ರಲ್ಲ, ಇವರೆಲ್ಲ ಒಬ್ಬಾಟ ಮಾಡಿದ್ರು. ಬರೀ ಒಂದು ಇದು ಕೊಟ್ಟಿದ್ದಕ್ಕೆ, ಅವ್ರು ಕೀ ಕೊಟ್ಟಿದ್ದಕ್ಕೆ ಹೊರಗೆ ಹಾಕಿದ್ರು ಅವ್ರನ್ನ. ಅದು ಹೊರಗೆ ಮೋದಿ ಹಾಕಿದ್ದಲ್ಲ, ಒಂದು ಕಮಿಟಿ ಮಾಡಿ ಆ ಕಮಿಟಿ ಅಂತ ತಪ್ಪಿಸ್ತಾ ಹೊರಗೆ ಬಿದ್ದವು. ಅದನ್ನ ನೋಡಿದಾಗ ಇವರು ಗಾಂಧಿ ಪ್ರತಿಮೆ ಮುಂದೆ ಬಂದು ಹೋರಾಟ ಎಲ್ಲ ಮಾಡಿದ್ರು. ಮೋದಿ ಒಂದು ದಿನವೂ ಇಷ್ಟು ವರ್ಷ ಇಲ್ಲಾರ್ದವ ಇವರು ಒಂದೇ ಶಬ್ದಕ್ಕೆ ಅಂತಾರಲಿ. ಇವರು ಮನೋಭಾವನೆ ಯಾವ ಥರ ಇರ್ತಾರೆ ಒಂದು ವಿರೋಧ ಪಕ್ಷದಲ್ಲಿ? ಮೋದಿಯವ್ರ ಸತ್ಯ ಎಲ್ಲಿರ್ತೈತೆ ಅದು ಸ್ವಲ್ಪ ಮುಚ್ಚಿರ್ತೈತಿ ರೀ. ಇವ್ರದ್ದು ಸುಳ್ಳು ಐತಿ ಹರಿಯಾಡ್ತಾರೆ. ಸತ್ಯ ಸ್ವಲ್ಪ ಲೇಟಾಗಿ ಹೊರಗೆ ಬರ್ತೈತಿ. ಏನಾಗೈತಿ ಅನ್ನೋದು ಎಲ್ಲ ತೆಗಿತಾರೆ, ಬಿಡಂಗಿಲ್ಲ. ಆಮೇಲೆ ಈಗೆಲ್ಲ ಭ್ರಷ್ಟಾಚಾರವನ್ನು ಏನು ಮಾಡ್ಲಿಕ್ಕತ್ತಾರ, ದುಡ್ಡು ತೊಗೊಂಡ್ರೆ ಸಾಕಷ್ಟು ಸಿಗ್ಲಿಕ್ಕತ್ತಾರ. ಲೋಕಾಯುಕ್ತ ತಗೋರಿ, CBI ರೈಡ್ ಮಾಡ್ಲಿಕ್ಕತ್ತಾರ. ಮೊನ್ನೆ 300 ಕೋಟಿ ರೂಪಾಯಿ ಸಿಕ್ತು. ಅದನ್ನ ನೋಡಿದಾಗ ಎಷ್ಟು ಭ್ರಷ್ಟಾಚಾರ ಇನ್ನೂ ಇದೆಯಲ್ಲ ನಮ್ಮ ದೇಶದಲ್ಲಿ ಅಷ್ಟಾಗಿ ಏನು ಅನ್ಸುತ್ತೆ ಸಾಮಾನ್ಯ ಮನುಷ್ಯರಾಗಿ? ಹೆಂಗೆ ನೋಡ್ತೀವಿ 300 ಕೋಟಿ ರೂಪಾಯಿನ ಅದು ನೋಟ್ಗಳ ರೂಪದಾಗ ಸಿಗ್ತಾವೆ. ಅದನ್ನ ನೋಡಿದಾಗ ಏನು ಅನ್ಸುತ್ತೆ ನಿಮ್ಗೆ? ಮುಂದೆ ಮೂಗಿಗೆ ಅಷ್ಟ ತುಪ್ಪ ಹಚ್ಚೋದು, ಅದು ನಾಲಿಗೆಗೆ ಬರಂಗಿಲ್ಲ ರೀ. ಮೂಗು ಏನಾರು ನಾಲಿಗೆಗೆ ಹತ್ತೈತೇನ್ರಿ? ಹಂಗೆ ಅವ್ರ ಸರ್ಕಾರ ಅಷ್ಟ ಮೂಗಿಗೆ ಇಲ್ಲಿ ಹಚ್ಬಿಡೋರು ಅವ್ರು. ಮುಗಿ ನೆಕ್ರೆ ಬೇಡ್ರಿ, ಎಲ್ಲ ವರ್ಷ ಮೋದಿ ಇನ್ನು 1 ವರ್ಷ ಮೋದಿ ಆಗಿ ಆಮ್ಯಾಗ ಯೋಗಿ ಆಗ್ಬೋದು. ಸೋಲಿಲ್ಲದ ಸರ್ದಾರ ಮೋದಿ. ಒಟ್ಟು ನಮ್ಮ ಇದಕ್ಕೆ ಬೇಕಾವ, ಒಟ್ಟು ಎಲ್ಲರಿಗೂ ಚಲೋ ಮಾಡ್ಯಾರ. ಇನ್ನೊಂದು ಸರಿ ಈಗ ಆಲ್ಮೋಸ್ಟ್ ಮುಸ್ಲಿಮ್ಸ್ ರಾಷ್ಟ್ರ 50+ ರಾಷ್ಟ್ರಗಳು ಸೇರಿದಾವು. ಕ್ರಿಶ್ಚಿಯನ್ನಿಗೆ ಆಲ್ಮೋಸ್ಟ್ ಅವ್ರಿಗೂ ರಾಷ್ಟ್ರಗಳದಾವು. ಹಿಂದೂ ಅಂತೇಳಿ ಒಂದು ರಾಷ್ಟ್ರ ಅದು ಭಾರತ. ಬಟ್ ಈ ಸೆಕ್ಯುಲರಿಸಮ್ ರಾಷ್ಟ್ರ ಅಂತಿದೆ, ಹಿಂದೂ ರಾಷ್ಟ್ರ ಅಲ್ಲೇ ಸೆಕ್ಯುಲರ್ ರಾಷ್ಟ್ರ ಅಂತ ಹೇಳ್ತಾರೆ ವಿರೋಧ ಪಕ್ಷ. ಅದಕ್ಕೇನು ನಿಮ್ಮ ಅಭಿಪ್ರಾಯ? ಮೋದಿ ಅವ್ರು ಮಾತ್ರ ಯಾವುದು ಜಾತಿವಾದಿ ಮಾಡಿಲ್ಲ, ಯಾವುದೂ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಒಟ್ಟು ಒಂದೇ ಲೆಕ್ಕ ತೊಗೊಂಡು ಹೊಂಟಾರ. ಮತ್ತು ಇವರು ವಿರೋಧ ಪಕ್ಷದ ಕೋಮುವಾದ ಅಂತ ಹೇಳ್ತಾರೆ. ಅವ್ರಿಗೆ ಅವ್ರು ನೋಡಿದ್ರೆ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಜನಕ್ಕೆ ಕೊಡ್ತಾರೆ. ಅದನ್ನು ನೋಡಿದಾಗ ಇವರು ವಿರೋಧ ಪಕ್ಷ ಬರೀ ಕೋಮುವಾದ ಟೈಟ್ಲ್ ಅಷ್ಟ ಆಗಿದೆ, ಸ್ಲೋಗನ್ ಆಗಿಬಿಟ್ಟಿದೆ. ಏನಿಲ್ರಿ, ಎಲ್ಲ ಜನ ಹಂಗೆ ಹೇಳ್ತಾರೆ. ಕರ್ನಾಟಕ ಏನು ನೋಡ್ತಿರಲ್ಲಿ ಹೆಂಗಾಗೈತಿ.
ಪರಿಸ್ಥಿತಿ ಭಾಳ ಗಂಭೀರ ಐತೆ ಸರ್. ಈಗ ಟಿಕೆಟ್ ಕೊಟ್ಟು ಹೋಗೋರಿಗೆ ಇದಿಲ್ಲ. ಹೌದು. ಅವರು ಕುಂತು ಹೆಣ್ಮಕ್ಳು ಕುಂದಿರ್ತಾರೆ, ಇವ್ರು ನಿಂದಿರ್ಬೇಕು ಹೆಣ್ಮಕ್ಳು. ಆರ್ಥಿಕತೆ ಕುಸಿತ ಆಗುತ್ತೆ, ಭಾಳ ಕುಸಿತ ಆಗೈತೆ ಈಗ. ಸಾಮಾನ್ಯ ದಿನಸಿಗಳ ಬೆಲೆ ಜಾಸ್ತಿ ಆಗ್ತಾವೆ, ಭಾಳ ಜಾಸ್ತಿ ಆಗ್ಯಾವ್ರಿ, ಎಲ್ಲ ಜಾಸ್ತಿ ಆಗ್ಯಾವ. ಭಾಳ ತ್ರಾಸ ಐತಿ ಕರ್ನಾಟಕದ. ಇವ್ರು ಹೆಂಗೆ ವಿಚಾರ ಮಾಡ್ತಾರೋ ಮಧ್ಯಮ ವರ್ಗದ ಜನತೆಗೆ ಯಾವ ಥರ ಅನುಭವಿಸ್ತಾರಂತ. ಮಧ್ಯಮ ವರ್ಗದವ್ರಿಗೆ ಬರೀ ಬೀಳೋದ್ರಿ. ಶ್ರೀಮಂತ ರೊಕ್ಕ ಇರ್ತೈತಿ ತಿಂತಾನ, ಈಗ ಬಡವ್ರಿಗೆ ರೊಕ್ಕ ಬರ್ತೈತಿ ತಿಂತಾರ. ನಡಕಿನವ್ರು ಏನು ಮಾಡ್ಬೇಕು? ನಮಗೆ ತ್ರಾಸ. ಮಧ್ಯಮ ವರ್ಗದವ್ರಿಗೆ ಹೊಡ್ತಾ. ಈಗ ಭಾರತದಲ್ಲಿ 60-70% ಮಧ್ಯಮ ವರ್ಗನ ಐತಿ. ಹಂಗೈತಿ, ಏನು ಮಾಡ್ತೀವಿ? ಇವ್ರದ್ದು ಹಂಗೈತಿ ಬಿಡ್ರಿ. ಸರ್ಕಾರ ಕೈಗಿಲ್ಲ. ಇವ್ರು ಏನಾರು ತೆಗದ್ರೆ ಇಂಪ್ರೂವ್ಮೆಂಟ್ ಆಕೈತಿ. ಇವ್ರು ಹಿಂಗೆ ಕೊಟ್ಕೊಂತ ನಾವು ಹೋದ್ರೆ ಮುಗೀತಿ. ಇವ್ರು ಇನ್ನೂ 4 ಸೀಟ್ ಬರಂಗಿಲ್ಲ, ಆ ನಮ್ನಿ ಮಾಡ್ಕೊತಾರೆ.